ಕುಸಿದ ಭಾರತದ ಪಾಸ್ಪೋರ್ಟ್ ಅಭಿವೃದ್ಧಿ ಇಳಿವಣಿಗೆಯೇ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಒಂದು ದೇಶವು ತನ್ನ ಪ್ರಜೆಗೆ ಬೇರೆ ದೇಶಕ್ಕೆ ಹೋಗಲು ನೀಡುವ ಗುರುತು ಪತ್ರವಾಗಿದೆ ಪಾಸ್ಪೋರ್ಟ್ ಇಲ್ಲವೇ ಹೊರದಾರಿ. ಹಾಗಾದರೆ ಇದೇನೆಂದು ಈಗ ಗಮನಿಸೋಣ. ಪಾಸ್ಪೋರ್ಟ್ಗಳು ಎಂಬುದು ಬಂದರು ದಾಟಿ ಬೇರೆ ದೇಶಕ್ಕೆ ತಲುಪಲು ಆಯಾ ದೇಶದವರಿಂದ ಪಡೆಯುವ ಅನುಮತಿ ಪತ್ರವಾಗಿದೆ. ಆಯಾ ದೇಶಗಳ ಪಾಸ್ಪೋರ್ಟ್ ವಿಭಾಗದ ಕಚೇರಿಗಳ ಮೂಲಕ ಹಾಗೂ ಈಗೆಲ್ಲ ಆನ್ಲೈನ್ ಮೂಲಕವೂ ಪಾಸ್ಪೋರ್ಟ್ ಪಡೆಯಬಹುದು. ಇದು ಹೊರದಾರಿ ಅಟ್ಟೆ, ಹಾಗೆಯೇ ಕನ್ನಡದಲ್ಲಿ ಕರೆಯಬಹುದು. ವೀಸಾವನ್ನು ತೆರೆದಾರಿ ಅಟ್ಟೆ ಎನ್ನಬಹುದು. ಕೆಲವು ಪಾಸ್ಪೋರ್ಟ್ಗಳು ನಮ್ಮ ದೇಶಕ್ಕೆ ನೇರ ಬಂದ ಮೇಲೆ ವೀಸಾ ಪಡೆಯಿರಿ ಎನ್ನುತ್ತವೆ. ಪಾಸ್ಪೋರ್ಟ್ ಇದ್ದರೆ ಕೆಲವು ದೇಶಗಳಿಗೆ ಯಾವಾಗ ಬೇಕಾದರೂ ಬಂದು ಇಷ್ಟು ದಿನ ನಮ್ಮ ದೇಶದಲ್ಲಿ ಇಂಥ ಕಡೆ ಇರಬಹುದು ಎನ್ನುತ್ತವೆ. ಇವೆಲ್ಲದರ ಆಧಾರದ ಮೇಲೆ ಒಂದು ದೇಶದ ಪಾಸ್ಪೋರ್ಟಿನ ಬಲವನ್ನು ಗುರುತಿಸಲಾಗುತ್ತದೆ. ಭಾರತದ ಪಾಸ್ಪೋರ್ಟ್ 2025ರಲ್ಲಿ ಮತ್ತಷ್ಟು ದುರ್ಬಲವಾಗಿದೆ. 199 ದೇಶಗಳ ಹೊಸ ಸೂಚ್ಯಂಕದಂತೆ ಭಾರತದ ಪಾಸ್ಪೋರ್ಟ್ 85ನೇ ಸ್ಥಾನಕ್ಕೆ ಜಾರಿದೆ. ಭಾರತವು ಎಲ್ಲ ನಿಟ್ಟಿನಲ್ಲಿ ಜಾರುತ್ತಲಿರುವ ಕಾಲವಿದು. ಆರ್ಥಿಕತೆಯಲ್ಲಿ ಜಿಡಿಪಿಯಲ್ಲಿ ಏರಿದ ಎಡೆಯಿಂದ ಮತ್ತೆ ಜಾರಿದೆ. ವಿದೇಶಿ ನೇರ ಬಂಡವಾಳ ಹೂಡಿಕೆಯು ಜಾರುತ್ತಾ ಹೊರ ಹೋಗುತ್ತಲೇ ಇದೆ. 2025ರ ಮೊದಲ ತಿಂಗಳಲ್ಲೇ $1,000 ಕೋಟಿ FDI ಇಲ್ಲವೇ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನು ಹೂಡಿಕೆದಾರರು ವಾಪಸ್ಸು ತೆಗೆದುಕೊಂಡಿದ್ದಾರೆ. ಇನ್ನು ಪಾಸ್ಪೋರ್ಟ್ ಜಾರದಿರುತ್ತದೆಯೇ? ಜಾಗತಿಕ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಅಧಿಕೃತ ಎಂದು ಹೇಳಲಾಗಿದೆ. ಈ ಸಂಸ್ಥೆಯು 19 ವರ್ಷಗಳಿಂದ ಪಾಸ್ಪೋರ್ಟ್ ಸೂಚ್ಯಂಕ ಬಿಡುಗಡೆ ಮಾಡುತ್ತಲಿದೆ. IATA ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಪ್ರಾಧಿಕಾರದ ಜೊತೆಗೆ ನೇರ ಸಂವಹನದಿಂದ ಈ ಸೂಚ್ಯಂಕ ಸಿದ್ಧವಾಗುತ್ತದೆ. 2025ರ ಪಾಸ್ಪೋರ್ಟ್ ಸೂಚ್ಯಂಕ ತಯಾರಿಸಲು ಹೆನ್ಲಿ ಸಂಸ್ಥೆಯು 199 ದೇಶಗಳ 227 ಪ್ರವಾಸಿ ತಾಣಗಳ ಮಾಹಿತಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿದೆ ಎಂದು ಹೇಳಲಾಗಿದೆ. ಜಾಗತಿಕ ಸಂಚಾರಕ್ಕೆ ಎಷ್ಟು ಅನುಕೂಲ ಎನ್ನುವುದರ ಮೇಲೆ ಜಾಗತಿಕ ಪಾಸ್ಪೋರ್ಟ್ ಸೂಚ್ಯಂಕವೂ ಇರುತ್ತದೆ. ಇಂದಿನ ಪ್ರಪಂಚದಲ್ಲಿ ಇಂಗ್ಲೆಂಡಿನದೇ ಅತಿ ಹಳೆಯ ಪಾಸ್ಪೋರ್ಟ್ ಆಗಿದೆ. 1414ರ ಸೇಫ್ ಕಂಡಕ್ಟ್ ಕಾಯ್ದೆಯ ಮೂಲಕ ಅರಸು 5ನೇ ಕಿಂಗ್ ಹೆನ್ರಿಯು ಪಾಸ್ಪೋರ್ಟ್ ಪದ್ಧತಿಯನ್ನು ಆರಂಭಿಸಿದನು. ನಮ್ಮ ದೇಶಕ್ಕೆ ಬಂದವರು ವಿದೇಶಿಯರು ಮತ್ತು ಅವರು ಯಾರು, ಎಲ್ಲಿಯವರು, ಯಾಕೆ ಬಂದರು ಎಂಬುದನ್ನು ತಿಳಿಯಲು ಈ ಪಾಸ್ಪೋರ್ಟ್ ಪದ್ಧತಿಯು ಅನುಕೂಲ ಮಾಡಿತು. ಪಾಸ್ಪೋರ್ಟ್ ಎನ್ನುವುದು ಅಧಿಕೃತ ಪ್ರವಾಸ ದಾಖಲೆಯಾಗಿ ಹಾಗೂ ಪ್ರವಾಸಿಯ ಗುರುತು ಪತ್ರವಾಗಿಯೂ ಇರುತ್ತದೆ. ಆದರೆ ಪಾಸ್ಪೋರ್ಟಿಗೆ ಲೋಕಮಟ್ಟದ ಆಧುನಿಕ ಮುದ್ರೆ ಬಿದ್ದುದು 1920ರ ಬಳಿಕ. ಛತ್ರಪಟ, ಸಂಪೂರ್ಣ ಮಾಹಿತಿ, ಮೊಕದ್ದಮೆಗಳಿವೆಯೇ ಇತ್ಯಾದಿಯನ್ನು ಇದು ಒಳಗೊಂಡಿರುತ್ತದೆ. ಅಲ್ಲದೆ ಜೈವಿಕ ಮಾಹಿತಿ, ರೋಗ ಮಾಹಿತಿ, ಉದ್ದೇಶಗಳನ್ನು ಒಳಗೊಂಡಿರುತ್ತದೆ. ಬರೇ 3 ದಿನದ ಪ್ರವಾಸಕ್ಕೆ ಕೂಡ ಯಾರಾದರೂ ಹೋಗಬಹುದು. ವ್ಯಾಪಾರದ ಉದ್ದೇಶ, ರಾಜತಾಂತ್ರಿಕ ಉದ್ದೇಶ, ಆ ದೇಶದ ಅತಿಥಿಯಾಗಿ, ಕಲಿಕೆಗಾಗಿ, ಉದ್ಯೋಗಕ್ಕಾಗಿ ಈ ಎಲ್ಲ ಉದ್ದೇಶದಿಂದಲೂ ಪರದೇಶಗಳಿಗೆ ಹೋಗುವಾಗ ಅವರ ದೇಶದ ಪಾಸ್ಪೋರ್ಟ್ ಇರಲೇಬೇಕಾಗುತ್ತದೆ. 1998ರಿಂದ ಹಲವು ದೇಶಗಳು ಬಯೋಮೆಟ್ರಿಕ್ ಆಧಾರಿತ ಪಾಸ್ಪೋರ್ಟ್ ಕೊಡಲು ಆರಂಭಿಸಿವೆ. ಹಳೆಯ ಒಡಂಬಡಿಕೆಯಲ್ಲಿ ಹೊಳಹು, ಇಟಲಿಯಲ್ಲಿ ತಿಳಿವು, ಬ್ರಿಟನ್ ರಾಜನಿಂದ ನೀಡಿಕೆ, ಇದು ಪಾಸ್ಪೋರ್ಟ್ ಬಂದ ದಾರಿಯಾಗಿದೆ. ಹೇಗೆಂದು ಈಗ ನೋಡೋಣ. ಇಟಲಿಯಲ್ಲಿ ಚಾರಿತ್ರಿಕ ಕಾಲದಲ್ಲಿ ಬಂದರು ಮೂಲಕ ಎಲ್ಲಿಗಾದರೂ ಹೋಗುವಾಗ ರಹದಾರಿ ಪತ್ರ ಪಡೆಯಬೇಕಿತ್ತು. ಅದು ಪಾಸ್ಪೋರ್ಟ್ಗಳಿಗೆಲ್ಲ ಮೂಲ ಎಂದು, ಪಾಸ್ಪೋರ್ಟ್ ಶಬ್ದಕ್ಕೂ ಅದೇ ಮೂಲ ಎಂದು ಹೇಳಲಾಗುತ್ತದೆ. ಇಟಾಲಿಯನ್ ಮೂಲ ನುಡಿ ಪಾಸೋಪೋರ್ಟೋ. ಪಾಸ್ಪೋರ್ಟ್ ಬಗೆಗೆ ಅತಿ ಹಳೆಯ ದಾಖಲೆ ಎಂದರೆ ಹಿಬ್ರೂ ಬೈಬಲಿನಲ್ಲಿ, ಎಂದರೆ ಹಳೆಯ ಒಡಂಬಡಿಕೆಯಲ್ಲಿ ಕ್ರಿಸ್ತಪೂರ್ವ 450ರಲ್ಲಿ ಪರ್ಷಿಯಾದ ಅರಸು 1ನೇ ಆರ್ಟಾಕ್ಸೆರ್ಕ್ಸ್ ಜುದಾಕ್ಕೆ ಪ್ರಯಾಣಿಸಲು ನೀಡಿದ ಬರಹ ಮೂಲಕದ ರಹದಾರಿ ಪತ್ರವಾಗಿದೆ. 1920ರಲ್ಲಿ ಮೊದಲ ಮಹಾಯುದ್ಧದ ಬಳಿಕ ಲೀಗ್ ಆಫ್ ನೇಷನ್ಸ್ ಹುಟ್ಟಿ ಪಾಸ್ಪೋರ್ಟಿಗೆ ಖಚಿತತೆಯನ್ನು ನೀಡಿತು. ಪರಿಸ್ಥಿತಿ ಗಮನಿಸಿ ತುರ್ತು ಇಲ್ಲವೇ ಎಮರ್ಜೆನ್ಸಿ ಪಾಸ್ಪೋರ್ಟ್ಗಳನ್ನು ನೀಡುವ ಕ್ರಮವಿದೆ. ರಾಯಭಾರ ಕಚೇರಿಯವರಿಗೆ, ಸಂಸದರಿಗೆ ವಿಶೇಷ ಪಾಸ್ಪೋರ್ಟ್ಗಳು ಇರುತ್ತವೆ.
ಹೆಚ್ಚಿನ ಪಾಸ್ಪೋರ್ಟ್ಗಳು ಇಂಗ್ಲಿಷ್ ಭಾಷೆಯಲ್ಲಿ ಇದ್ದರೂ ಫ್ರೆಂಚ್, ಸ್ಪ್ಯಾನಿಷ್, ಗ್ರೀಕ್, ಟರ್ಕಿಸ್ ಮೊದಲಾದ ಭಾಷೆಗಳಲ್ಲಿ ಪಾಸ್ಪೋರ್ಟ್ಗಳು ಇವೆ. ಹಾಗೆಯೇ 2 ಭಾಷೆಗಳಲ್ಲಿ ಪಾಸ್ಪೋರ್ಟ್ ಕೊಡುವ ಕ್ರಮ ಕೂಡ ಹಲವು ದೇಶಗಳಲ್ಲಿವೆ. ನೇರವಾಗಿ ಹೇಳುವುದಾದರೆ ಒಂದು ದೇಶವು ತನ್ನ ಪ್ರಜೆಗೆ ಬೇರೆ ದೇಶಕ್ಕೆ ಹೋಗಲು ನೀಡುವ ಗುರುತು ಪತ್ರವಾಗಿದೆ ಪಾಸ್ಪೋರ್ಟ್ ಇಲ್ಲವೇ ಹೊರದಾರಿ ಎನ್ನಬಹುದು. ಭಾರತದ ಪಾಸ್ಪೋರ್ಟ್ ದಶಕದ ಹಿಂದೆ 60ರ ಸುತ್ತಮುತ್ತ ಇದ್ದುದು ಈಗೆಲ್ಲ 80-90ರ ನಡುವೆ ಓಲಾಡುತ್ತಿದೆ. 2021ರಲ್ಲಿ 90 ಮುಟ್ಟಿತ್ತು. ಮತ್ತೆ ಚೇತರಿಸಿದ್ದು ಈ ಬಾರಿ ಮತ್ತೆ 85ನೇ ಸ್ಥಾನಕ್ಕೆ ಕುಸಿದಿದೆ. ಹಳೆಯ ಪಾಸ್ಪೋರ್ಟ್ಗಳನ್ನು ಕಾಲಕಾಲಕ್ಕೆ ಹೊಸತಾಗಿಸಬೇಕಾಗುತ್ತದೆ. ನಿಮ್ಮ ಹಳೆಯ ಪಾಸ್ಪೋರ್ಟ್ ಚಾಲ್ತಿ ವೀಸಾ ಹೊಂದಿದ್ದರೆ ಅದನ್ನು ಕೂಡಲೇ ಹಿಂತಿರುಗಿಸಬೇಕಾಗಿಲ್ಲ. ಇಲ್ಲದಿದ್ದರೆ ಅದು ರದ್ದಾಗುತ್ತದೆ. ಅದನ್ನು ಕೊಟ್ಟು ಹೊಸತನ್ನು ಪಡೆಯಬೇಕಾಗುತ್ತದೆ. ಯಾವ ದೇಶದ ಪಾಸ್ಪೋರ್ಟ್ ಮೂಲಕ ಹೆಚ್ಚು ದೇಶಗಳಿಗೆ ಮೊದಲೇ ವೀಸಾ ಪಡೆಯದೆ ನೇರ ಹೋಗಲು ಅವಕಾಶವಿದೆಯೇ ಅದನ್ನು ಬಲವಾದ ಪಾಸ್ಪೋರ್ಟ್ ಎನ್ನಲಾಗುತ್ತದೆ. ಸಿಂಗಾಪುರದ ಪಾಸ್ಪೋರ್ಟ್ನಿಂದ 195 ದೇಶಗಳಿಗೆ, ಜಪಾನ್ ಪಾಸ್ಪೋರ್ಟ್ನಿಂದ 193 ದೇಶಗಳಿಗೆ, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ತೆಂಕಣ ಕೊರಿಯಾ, ಸ್ಪೇನ್ ದೇಶಗಳ ಪಾಸ್ಪೋರ್ಟ್ನಿಂದ 192 ದೇಶಗಳಿಗೆ, ಆಸ್ಟ್ರಿಯಾ, ಡೆನ್ಮಾರ್ಕ್, ಐಲ್ಯಾಂಡ್, ಲಕ್ಸೆಂಬರ್ಗ್, ನೆದರ್ಲ್ಯಾಂಡ್, ನಾರ್ವೆ, ಸ್ವೀಡನ್ ದೇಶಗಳ ಪಾಸ್ಪೋರ್ಟ್ ಮೂಲಕ 191 ದೇಶಗಳಿಗೆ ನೇರ ಪ್ರಯಾಣಿಸಲು ಸಾಧ್ಯವಾಗುತ್ತದೆ. ಇವು ಸೂಚ್ಯಂಕದಲ್ಲಿ ಕ್ರಮವಾಗಿ ಮೇಲಿನ ಸ್ಥಾನಗಳಲ್ಲಿನ ಪಾಸ್ಪೋರ್ಟ್ ಹೊಂದಿರುವ ದೇಶಗಳಾಗಿವೆ. ಕಟ್ಟಕಡೆಯ ಸ್ಥಾನಗಳಲ್ಲಿ ಅಫ್ಘಾನಿಸ್ತಾನ, ಸಿರಿಯಾ, ಇರಾಕ್ಗಳು ಇವೆ. ಅಫ್ಘಾನಿಸ್ತಾನದ ಪಾಸ್ಪೋರ್ಟ್ನಿಂದ ನೇರ 26 ದೇಶಗಳಿಗೆ, ಸಿರಿಯಾ ಪಾಸ್ಪೋರ್ಟ್ನಿಂದ 27 ದೇಶಗಳಿಗೆ, ಇರಾಕ್ ಪಾಸ್ಪೋರ್ಟ್ನಿಂದ 31 ದೇಶಗಳಿಗೆ ನೇರ ಹೋಗಬಹುದು. ಭಾರತದ ಪಾಸ್ಪೋರ್ಟ್ 2024ರಲ್ಲಿ 80ನೇ ಸ್ಥಾನದಲ್ಲಿತ್ತು. ಈ ಬಾರಿ 85ನೇ ಸ್ಥಾನಕ್ಕೆ ಕುಸಿದಿದೆ. ಪಾಕಿಸ್ತಾನದ ಪಾಸ್ಪೋರ್ಟ್ ಭಾರತಕ್ಕಿಂತಲೂ ದುರ್ಬಲವಿದೆ. ಅದು ಸೂಚ್ಯಂಕದಲ್ಲಿ 103ನೇ ಸ್ಥಾನದಲ್ಲಿದೆ. ನೇಪಾಳ 101ನೇ ಸ್ಥಾನ, ಬಾಂಗ್ಲಾದೇಶ 100ನೇ ಸ್ಥಾನ, ಶ್ರೀಲಂಕಾ 96ನೇ ಸ್ಥಾನ ಎಂದು ಭಾರತಕ್ಕಿಂತ ದುರ್ಬಲ ಪಾಸ್ಪೋರ್ಟ್ಗಳನ್ನು ಹೊಂದಿವೆ. ಮಾಲ್ಡೀವ್ಸ್ 53 ಎಂದು ಭಾರತಕ್ಕಿಂತ ಬಲವಾದ ಪಾಸ್ಪೋರ್ಟ್ ಪಡೆದಿದೆ. ಪ್ರವಾಸೋದ್ಯಮಕ್ಕೂ ಪಾಸ್ಪೋರ್ಟ್ ಸೂಚ್ಯಂಕಕ್ಕೂ ಸಂಬಂಧ ಇರುತ್ತದೆ. ಲೀಗ್ ಆಫ್ ನೇಷನ್ಸ್ ಪಾಸ್ಪೋರ್ಟ್ಗಳಿಗೆ ಆಧುನಿಕತೆಯನ್ನು ಕೊಟ್ಟಿದೆ. ಆಧುನಿಕ ತಂತ್ರಜ್ಞಾನವು ಬಯೋಮೆಟ್ರಿಕ್ ಪಾಸ್ಪೋರ್ಟ್ಗಳಿಗೆ ಹಾದಿ ಮಾಡಿದೆ ಎನ್ನುತ್ತಾ ಕುಸಿದ ಭಾರತದ ಪಾಸ್ಪೋರ್ಟ್ ಅಭಿವೃದ್ಧಿ ಇಳಿವಣಿಗೆಯೇ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.